ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಭಕ್ತನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇರುವ ಎಬಿಸಿ ಕೇಂದ್ರದಲ್ಲಿ ನೆಲಮಂಗಲ ವ್ಯಾಪ್ತಿಯಲ್ಲಿ ಬರುವ ಸರಿಸುಮಾರು 2,900 ನಾಯಿಗಳನ್ನು ಹಿಡಿದು ತಂದು ವೈದ್ಯರ ಸಮ್ಮುಖದಲ್ಲೇ ಪರಿಶೀಲನೆ ಮಾಡಿ ಶ್ವಾನಗಳ ಸಂತಾನಹರಣ ಮಾಡಿ ನೆಲಮಂಗಲ ನಗರಸಭೆ ಕಮಿಷನರ್ ಗಂಗಾಧರ, ನಗರಸಭೆ ಅಧ್ಯಕ್ಷರಾದ ಗಣೇಶ್ ಮತ್ತು ಪಶು ವೈದ್ಯರ ನೇತೃತ್ವದಲ್ಲಿ ಶ್ವಾನಗಳ ಗರ್ಭಕೋಶ ಮತ್ತು ವೃಷಣಗಳ ಪರಿಶೀಲಿಸಿ ಹೊರತೆಗೆದ ಭ್ರೂಣಗಳಿಗೆ ಕೆಮಿಕಲ್ ಬೆರೆಸಿ ಮಣ್ಣಲ್ಲಿ ಮುಚ್ಚಿ ನಾಶಪಡಿಸಲಾಯಿತು. ನೆಲಮಂಗಲ ನಗರಸಭೆಯು ಈ ಒಂದು ಅದ್ಭುತ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಪ್ರಭಾರ ಕಮಿಷನರ್ ಗಂಗಾಧರ್, ಪಶು ವೈದ್ಯರಾದ ಪರಶುರಾಮ್ ನೇತೃತ್ವದಲ್ಲಿ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ನಾಯಿಗಳ ಸರ್ವೆ ಮಾಡಲಾಗಿತ್ತು. ಈ ಸರ್ವೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸರಿಸುಮಾರು 8,000 ನಾಯಿಗಳು ನಗರಸಭೆ ವ್ಯಾಪ್ತಿಯಲ್ಲಿ ಇರುವುದು ಪತ್ತೆಯಾಗಿತ್ತು. ಈ ಸರ್ವೆಯಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಈ ನಾಯಿಗಳ ಸಂತಾನವನ್ನು ಕಡಿಮೆ ಮಾಡಲು 45 ಲಕ್ಷ ಅನುದಾನವನ್ನು ಮೀಸಲು ಇಟ್ಟಿದ್ದು, ಪ್ರತಿ ನಾಯಿಗೆ 1,650 ರೂಪಾಯಿಯಂತೆ ಗುತ್ತಿಗೆ ನೀಡಲಾಗಿತ್ತು. ಈ ಗುತ್ತಿಗೆದಾರರು ನೆಲಮಂಗಲ ವ್ಯಾಪ್ತಿಯಲ್ಲಿ ಇದುವರೆಗೂ 2,900 ನಾಯಿಗಳನ್ನು ಹಿಡಿದು ಅದರ ಸಂತಾನಹರಣ ಮಾಡಿ ಅವುಗಳಿಗೆ ಚಿಕಿತ್ಸೆ ನೀಡಿ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಹಿಡಿದ ಸ್ಥಳದಲ್ಲೇ ಬಿಟ್ಟಿರುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ನಾಯಿಗಳ ಭ್ರೂಣ ಮತ್ತು ವೃಷಣ ಚೀಲಗಳ ಲೆಕ್ಕಾಚಾರಗಳನ್ನು ಪಶು ವೈದ್ಯ ಪರಶುರಾಮ್, ನೆಲಮಂಗಲ ನಗರಸಭೆ ಕಮಿಷನರ್ ಗಂಗಾಧರ್ ಮತ್ತು ನಗರಸಭಾ ಅಧ್ಯಕ್ಷ ಗಣೇಶ್ ನೇತೃತ್ವದಲ್ಲಿ ಲೆಕ್ಕ ಪಡೆದು ನಂತರ ಕೆಮಿಕಲ್ ಬೆರೆಸಿ ಮಣ್ಣಲ್ಲಿ ಮುಚ್ಚಿ ನಾಶಪಡಿಸಿರುತ್ತಾರೆ. ಸಾರ್ವಜನಿಕರು ಈ ಸವಲತ್ತನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಗರಸಭೆಯ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಸಜ್ಜನರೇ ಹಾಗೂ ಮಾಧ್ಯಮ ಮಿತ್ರರೇ, ಇಂದು ನಾವು ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಟ್ಟಾರೆ ನಾಯಿಗಳ ಒಂದು ಸರ್ವೆಯನ್ನು ಪಶು ಮತ್ತು ಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಶಿವರಾಮ್ರವರ ನೇತೃತ್ವದಲ್ಲಿ ಈಗಾಗಲೇ ಸಮೀಕ್ಷೆ ಮಾಡಿತ್ತು. ಆ ಸಮೀಕ್ಷೆ ಪ್ರಕಾರವಾಗಿ 8,000 to 8,000 ನಾಯಿಗಳಿದೆ ಟೌನಲ್ಲಿ ಅಂತೇಳಿ ಮಾಹಿತಿನ ನಮ್ಮ ನಿಖರವಾದಂಥ ಮಾಹಿತಿ ಸಿಕ್ಕಿತ್ತು. ನಮ್ಮ ನಗರಸಭೆಯಿಂದ ನಾವು ವಾರ್ಷಿಕವಾಗಿ 45 ಲಕ್ಷ ರೂಪಾಯಿಗಳನ್ನು ಈ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಎಲ್ಲಿ ಹಿಡಿದುವ ನಾಯಿಗಳನ್ನು ಅಲ್ಲೇ ತಗೊಂಡೋಗಿ ಬಿಡೋಂಥದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾಯಿಗಳ ಸಂತತಿನ ಅವು ಕಾಲಕ್ರಮೇಣ ಕಮ್ಮಿ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದಾಗಿರ್ತದೆ. ಅವುಗಳನ್ನು ಯಾಕೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನತಕ್ಕಂಥ ಒಂದು ಹಿನ್ನೆಲೆಯಿಂದ ಅವು ಸಂತತಿನ ನಾವು ಕಮ್ಮಿ ಮಾಡೋದೇ ಈಗ ನಮ್ಗೆ ಉಳಿದಿರ್ತಕ್ಕಂಥ ಒಂದು ಆಪ್ಷನ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟಿನ ನಿರ್ದೇಶನ ಸಹ ಇತ್ತು, ಇದು ಸಂಬಂಧಪಟ್ಟಂಗೆ ಮಾಡಲೇಬೇಕು ಅಂತೇಳಿ. ಇದರ ಹಿನ್ನೆಲೆಯಲ್ಲಿ ನನ್ನ ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ನಾವು ಒಂದು 30-50 ಒಂದು ಸಾಮರ್ಥ್ಯದ ಒಂದು ABC ಸೆಂಟ್ರ್ ಅಂತ ಓಪನ್ ಮಾಡಿ, ಆ ABC ಸೆಂಟ್ರ್ನಲ್ಲಿ ಏನು ನಾಯಿಗಳಿಗೆ ಆಪ್ರೇಷನ್ ಮಾಡೋದಕ್ಕೆ ವೈಜ್ಞಾನಿಕವಾಗಿ ಏನೇನು ಬೇಕು ಆ ಸಲಕರಣೆಗಳಿಗೆ ಅನುಕೂಲವಾದಂಥ ಎಲ್ಲ ನಿರ್ಮಾಣ ಮಾಡಿಕೊಂಡು ಆ 45 ಲಕ್ಷ ರೂಪಾಯಿಗಳಿಗೆ ಟೆಂಡರ್ ನಾವು ಮಾಡಿದ್ವಿ, ಕಾಲ್ ಮಾಡಿದ್ವಿ, ಏನು ನಿಯಮಾನುಸಾರ ಟೆಂಡರ್ ಮಾಡಿದ್ವಿ. ಆ ಟೆಂಡರಲ್ಲಿ ವಾಯ್ಸ್ಲೆಸ್ ಏನು ನಿಮ್ಮದು ಕೇರ್ ಆಫ್ ವಾಯ್ಸ್ಲೆಸ್ ಅಂತಕ್ಕಂಥ ಒಂದು ಸಂಸ್ಥೆನವ್ರಿಗೆ ಅವ್ರಿಗೆ ಟೆಂಡರ್ ಆಗಿತ್ತು. ಅವರು ಒಂದು ನಾಯಿಯನ್ನು ಹಿಡಿದು ಆಪ್ರೇಷನ್ ಮಾಡಿ ಇದ್ದಂಥ ಜಾಗಕ್ಕೆ ತಗೊಂಡೋಗಿ ಹಾಕೋದಕ್ಕೆ 1,700 ಎಷ್ಟು ರೂಪಾಯಿ 1,650 ರೂಪಾಯಿ ಅವ್ರಿಗೆ ಕೋಟ್ ಮಾಡಿದರು. ಅವರಿಗೆ ಟೆಂಡರ್ ಆಗಿತ್ತು. ಅವರು ಎಲ್ಲಿ ನಾಯಿನ ಹಿಡಿತಾರಲ್ಲ, ನಾಯಿನ ಹಿಡ್ಕೊಂಡು ಈ ಸೆಂಟ್ರಲ್ಲಿ ತೊಗೊಂಬಂದು ಒಂದು 2 ದಿವಸ ಅಬ್ಸರ್ವೇಷನ್ ಇಡ್ತಾರೆ. ಅದಕ್ಕೆ ಊಟ ತಿಂಡಿ ಎಲ್ಲ ಕೊಟ್ಟು ಅದಕ್ಕೆ ಹಾರ್ಟ್ ಬೀಟು ಮತ್ತು ಏನು ನಮ್ಮಂಗೆ ಮನುಷ್ಯನಂಗೆ ಅದಕ್ಕೂ ಬ್ಲಡ್ ಪ್ರೆಷರೆಲ್ಲನೂ ಡೌನ್ ಆಗಿ ನೀಟಾಗಿ ಬ್ಯಾಲೆನ್ಸಿಗೆ ಬಂದಿದ್ದಾದ ಮೇಲೆ ಅದನ್ನು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡು ಅದನ್ನು 2-3 ದಿವಸ ಇಲ್ಲೇ ಇಟ್ಟು ಅಬ್ಸರ್ವೇಷನ್ ಮಾಡಿ ನಂತರ ಅವುಗಳಿಗೆ ಗುರುತಿಗೋಸ್ಕರವಾಗಿ ಸ್ವಲ್ಪ ಶಾರ್ಟ್ ಕಿವಿಯನ್ನು ಕಟ್ ಮಾಡಿ ಅದು ಎಲ್ಲಿ ಹಿಡಿದ್ರೂ ಅದನ್ನು ಅಲ್ಲೇ ತಗೊಂಡೋಗಿ ಬಿಡೋವಂಥದ್ದು ಕೆಲಸ ಆಗಿರ್ತದೆ. ಇದರ ಹಿನ್ನೆಲೆಯಲ್ಲಿ ಈಗ ನಾನು ಬಂದಾದ ನಂತರ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ಸದಸ್ಯರುಗಳು ಇವರೆಲ್ಲ ಸೇರಿ ಹಿಂದೆನೇ ಪ್ಲ್ಯಾನ್ ಮಾಡಿದರು 45 ಲಕ್ಷ ರೂಪಾಯಿಗೆ. ನಾವು ಟೆಂಡರ್ ಮಾಡಿ ಆಪ್ರೇಷನನ್ನು ಮಾಡಿಸಿದ್ದೀವಿ. ಒಟ್ಟು 2,900 ನಾಯಿಗಳಿಗೆ ಮೊದಲನೇ ಹಂತದಲ್ಲಿ ನಾವು ಆಪ್ರೇಷನನ್ನು ಮಾಡಿಸಿದ್ದೀವಿ. ಆಪ್ರೇಷನ್ ಮಾಡಿಸಿರೋದಕ್ಕೆ ಸಂಬಂಧಪಟ್ಟಂತೆ ಗಂಡು ನಾಯಿಮರಿಗಳು ಮತ್ತು ಹೆಣ್ಣು ನಾಯಿಮರಿಗಳ ಒಂದು ಸಂತಾನೋತ್ಪತ್ತಿಗೆ ಒಂದು ಕಾರಣ ಆಗ್ತಕ್ಕಂಥ ದೇಹದ ಅಂಗಗಳನ್ನು ವೈಜ್ಞಾನಿಕವಾಗಿ ಆಪ್ರೇಷನ್ ಮೂಲಕ ಮಾಡಿ ಇದು ಸಂಬಂಧಪಟ್ಟಂಗೆ ಪಶು ಇಲಾಖೆಯ ಡಾಕ್ಟರ್ ಆದಂಥ ನಮ್ಮ ಇವ್ರು ಸರ್ರು ಇದ್ದಾರೆ, ನಮ್ಮ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇದ್ದಾರೆ. ಇವರು ಕೇರ್ ಆಫ್ ವಾಯ್ಸ್ಲೆಸ್ ಅಂತೇಳಿ ಇವರು ಒಂದು ಸಂಸ್ಥೆ, ಇವರು ಡಾಕ್ಟ್ರು ಸರ್, ತಮ್ಮ ಹೆಸರು ಅಭಿಲಾಷ್ ಅಂತೇಳಿ, ಇವರಿಗೆ ಸಹಾಯಕರಾಗಿ ಮಧುವರಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ನಾವು ಕೆಲಸನ ಮಾಡಿ ಅವುಗಳ ಅಂಗಗಳನ್ನು ಕಟ್ ಮಾಡಿರೋದನ್ನು ಕೌಂಟ್ ಮಾಡಿ ಸರ್ಕಾರದ ಒಂದು ಜನರ ತೆರಿಗೆ ದುಡ್ಡು ಎಲ್ಲೂ ಫೋಲ್ ಆಗಬಾರ್ದು, ಮಿಸ್ಯೂಸ್ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಿಂದ ಅದನ್ನೆಲ್ಲ ನಾವು ಕ್ರಮಾನುಗತವಾಗಿ ಜೋಡಿಸಿ ಲೆಕ್ಕ ತಗೊಂಡು ಈಗ ಮಾಧ್ಯಮದ ಮುಂದೆನೇ ನಾವು ಬಿಡ್ತಾ ಇದ್ದೀವಿ. ಇದನ್ನು ನಾವು ಈ ವರ್ಷಕ್ಕೆ ನಾವು ಮತ್ತೆ ಬಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡು ಮತ್ತೆ ಟೆಂಡರ್ ಕಾಲ್ ಮಾಡಿದ್ದೀವಿ. ಆ ಟೆಂಡರಲ್ಲೂ ಸಹ ಇದು ಇವರಿಗೆ ಆಗಿದೆ. ಹೋದ ಬಾರಿ 1,690 ಎಷ್ಟಕ್ಕೆ ಆಗಿತ್ತಲ್ಲ, ಈ ಬಾರಿ ಬಂದವ್ರಿಗೆ 1,900 ಚಿಲ್ಡ್ರಿಗೇನೋ ಒಂದು ನಾಯಿಗೆ 1,949 ರೂಪಾಯಿಗಳಿಗೆ ಈ ಸತಿ ಕೊಟ್ಟಾಗಿದ್ದಾರೆ.
ಒಬ್ಬರೇ ಸಿಂಗಲ್ ಟೆಂಡರ್ ಇದ್ದಿದ್ದು. ಇವುದು ನಾಯಿಗಳದ್ದು ಇಂಪಾರ್ಟೆಂಟ್ ಇರೋದ್ರಿಂದ, ಸುಪ್ರೀಂ ಕೋರ್ಟಿನ ನಿರ್ದೇಶನ ಇರೋದ್ರಿಂದ ನಾವು ಇವ್ರನ್ನ ಆಯ್ಕೆ ಮಾಡಿಕೊಂಡು ಈ ಕೆಲಸನ ಕಂಟಿನ್ಯೂಸ್ ಇವ್ರ ಕೈಯೆಲ್ಲ ಮಾಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ನಾಗರಿಕನು ನನ್ನ ನಂಬರಿಗೆ ಕಾಲ್ ಮಾಡಿದ್ರು ಸರಿ, ಆ ಒಂದು ನಮ್ಮ ನಾಯಿ ಹಿಡಿಯೋದಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಂಬರ್ಗಳನ್ನು ಆ್ಯಡ್ ಮಾಡಿದ್ದೀವಿ. ಸದಸ್ಯರುಗಳ ನಂಬರ್ ಇದೆ. ಆ ನಂಬರ್ಗಳಿಗೆ ಎಲ್ಲಿ ನಾಯಿಗಳ ಸಂತತಿ ಜಾಸ್ತಿ ಇದೆ, ಎಲ್ಲಿ ಉಪಾಟಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆ ತಕ್ಷಣವೇ ನಮ್ಮ ಅಭಿಲಾಷ್ ಅವ್ರ ಟೀಮ್ನವರು ಬಂದು ನಾಯಿಗಳನ್ನ ಹಿಡಿದು ಸಂತಾನ ಶಸ್ತ್ರಚಿಕಿತ್ಸೆ ಒಳಪಡಿಸಿ ಎಲ್ಲಿ ಹಿಡಿದ್ರೂ ಅಲ್ಲಿಂದನೇ ತಗೊಂಬಂದು ಬಿಡೋಂಥ ಕೆಲಸನ ಆಗಿದೆ. ಇಷ್ಟು ಮುಕ್ತವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಈ ಒಂದು ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಎಲ್ಲರ ಸಿವಿಲಿಯ ಪ್ರಾರ್ಥನೆಯನ್ನು ಮಾಡ್ಕೊತೀನಿ.